3 ರೂಪಾಯಿ. ಈಗ ಇದು ಜ್ಯೂಸ್ಗೆ ಹೋಗುತ್ತೆ, ಜ್ಯೂಸಿಗೆ. ಇದು ಯಾವ್ದು ಮಾರ್ಕೆಟ್ಗೆ ಹೋಗೋದಿಲ್ಲ. ಇದನ್ನ ಈಗ ನೀವು 30ರಿಂದ 40 ಇಲ್ಲಿ ಹೇಳಿದ್ರ, ಅದೇ ಒಂದು ಅಂಗಡಿಯಲ್ಲಿ ತಗೊಳೋತಿದ್ರು ಅವ ಮಾರುಕಟ್ಟೆಯಲ್ಲಿ 200 ರೂಪಾಯಿವರೆಗಿತ್ತ ಇತ್ತು. ಇವಾಗ್ಲೂ 150 ರೂಪಾಯಿ ಇದೆ ಸರ್. ಅಂದ್ರೆ ಅಂತ ಅದಕ್ಕೆ ಇದು 3 ರೂಪಾಯಿ ಕೆಜಿ. ಹೌದು. ಒಂದು ಹೆಣ್ಮಕ್ಳಿಗೆ ಸ್ವಲ್ಪ ಕಪ್ಪಾಗಿದ್ರೆ ದಿನಕ್ಕೆ ಒಂದು ಕಾಯಿ ತಿನ್ನಿಸಿದ್ರೆ ಬೆಳ್ಳಗಾಗ್ತಾರೆ ಅಂತ, ಕಲರ್ ಬರ್ತಾರೆ ಅಂತ. ಏನು ಈ ಬಾದಾಮಿ ಹಣ್ಣು ತಿಂದ್ರೆ ಗಾಳಿ ಅತಿ ಹೆಚ್ಚು, ಗಾಳಿ ಬೆಳಕು ಎಲ್ಲ ಹೋಗುತ್ತೆ, ಹೀಗಾಗಿ ಇದ್ರ ಬೆಳೆ ಜಾಸ್ತಿ ಬರುತ್ತೆ. ಈ ಕಾರಣಕ್ಕೇನೆ ತೋತಾಪುರಿ ಬೆಳೆ ಜಾಸ್ತಿ ಆಗುತ್ತೆ. ಹೌದು, ಜಾಸ್ತಿ ಬರುತ್ತೆ. ಇದರಿಂದ ಏನಾಗುತ್ತೆ, ರೈತರೆಲ್ಲಾನು ತೋತಾಪುರಿ ಕನ್ವರ್ಟ್ ಆದ್ರು. 150 ಮಂಡಿಗಳಿದೆ, ಮಂಡಿಗೆ ಸ್ಥಳ ಬಿದ್ದಿದೆ. ಯಾವಾಗ ಸಿಂಪಲ್ ಆಗಿ ನಷ್ಟ ಆಗಿತ್ತು, ಈ ಬಾರಿ ಬಹಳ ನಷ್ಟ ಆಗ್ಬಿಟ್ಟಿದೆ. ಎಷ್ಟಾಗಿದೆ? ಏನು 40-50 ಲಕ್ಷವರೆಗೂ ಲಾಸ್ ಆಗಿದೆ. ಇದೇ ಮೊದಲ ಬಾರಿ ಸರ್. ಆಲ್ ಇಂಡಿಯಾ ಪೂರಾ ಜಿಲ್ಲೆ ಎಲ್ಲ ಸ್ಟೇಟಿಂದ ಬರ್ತಾರೆ, ಪೂರಾ ಜಿಲ್ಲೆ ಅಂತೂ ಬರ್ತಾರೆ. ಆದ್ರೆ ಆಲ್ ಇಂಡಿಯಾದಿಂದ ಜನ ಇಲ್ಲಿ ಬರ್ತಾರೆ. ಇದು ಏಕದಮ್ ಪ್ರಸಿದ್ಧ ಮಾರ್ಕೆಟ್. ಇದು ಶ್ರೀನಿವಾಸಪುರ ಮಾರ್ಕೆಟ್ ಅಂದ್ರೆ ಈ ನಮ್ಮ ಕರ್ನಾಟಕದಲ್ಲಿ ಮತ್ತೆ ಇಂಥ ಮಾರ್ಕೆಟ್ ಯಾವುದೂ ಇಲ್ಲ. ನಾವು 28 ವರ್ಷ ಆಯಿತು ಮಾವಿನಕಾಯಿ ಖರೀದಿ ಮಾಡ್ತಾ ಇರ್ತೀವಿ ಯಾವಾಗಲೂ. ಆಲ್ ಇಂಡಿಯಾ ಸಪ್ಲೈ ಇದೆ ನಮ್ಮದು. ಇಲ್ಲಿಂದ ಜಮ್ಮು ಕಾಶ್ಮೀರ ಎಲ್ಲ ನಾವು ಕಳಿಸ್ತೇವೆ, ಎಲ್ಲ ಕಡೆ ಕೇರಳ, ಗೋವಾ, ನಮ್ಮ ಸಿರ್ಸಿನೂ ಕಳಿಸ್ತೇವೆ. ಆದರೆ ಈ ಸಲ ರೈತರು ಭಾಳ ಕಷ್ಟದಲ್ಲಿದ್ದಾರೆ. ಜಗತ್ ಪ್ರಸಿದ್ಧ ಶ್ರೀನಿವಾಸಪುರ ಮಾವು ಇದೆ ಅಂತ ಹೇಳಿದ್ರೆ, ಜಗತ್ತಲ್ಲೇ ಅತಿ ವಿಶೇಷವಾದಂತ ಮಾವಿದೆ. ಅತಿ ಹೆಚ್ಚು ಮಾವು ಶ್ರೀನಿವಾಸಪುರದಲ್ಲೇ ಬೆಳೆಯುವಂಥದ್ದು. ಒಟ್ಟು ಎಷ್ಟು ಸರ್? 5 ಲಕ್ಷ ಟನ್. 5 ಲಕ್ಷ ಟನ್ ಶ್ರೀನಿವಾಸಪುರದಲ್ಲಿ ಮಾವು ಬೆಳೀತಾರೆ. ಮಾವು ಮಾರುಕಟ್ಟೆ ಅಧ್ಯಕ್ಷರಾದಂತ ಚಂದ್ರಶೇಖರ್ ಅವರಿದ್ದಾರೆ, ಕೇಳ್ತಾ ಹೋಗುವ. ಫಸ್ಟ್ ನಾವು ಮೊದಲಿಗೆ ಈಗ ಮಾವಿನ ತೋಟಕ್ಕೆ ಬಂದಿದ್ದೇವೆ. ಯಾವೆಲ್ಲ ಈ ತೋಟದಲ್ಲಿ ಯಾವೆಲ್ಲ ಮಾವು ಬೆಳೀತಾರೆ, ಮಾವನ್ ಅಂತ ಹೇಳಿದ್ರೆ ಹೇಗೆ ಸಂಸ್ಕರಿಸ್ತಾರೆ ಅಂತ ಹೇಳಿದ್ರೆ ಜ್ಯೂಸ್ ಮಾಡೋದಕ್ಕೆ ಪಲ್ಪ್ ಹೇಗೆ ಮಾಡ್ತಾರೆ ಅಂತ ಕೇಳ್ತಾ ಹೋಗುವ. ಹಾಗೆ ಕೊನೆಯದಾಗಿ ಮಾವಿನ ಮಾರುಕಟ್ಟೆಗೆ ಹೋಗುವ. ಅವರೊಟ್ಟಿಗೆ ಅಮೆರಿಕಾಗೂ ಇಲ್ಲಿಂದ ಮಾವು ಹೋಗುತ್ತೆ, ಜಗತ್ತಿನ ಎಲ್ಲಾ ದೇಶಗಳಿಗೂ ಮಾವು ಹೋಗುತ್ತೆ. ಅವ್ರ ಹತ್ರನೇ ಕೇಳುವ ಎಲ್ಲಾ ಕಥೆಯನ್ನು. ಮಾವು ಅಂದ ಕೂಡಲೇ ಯಾವಾಗ ಬಂತು ಸರ್ ಇಲ್ಲಿಗೆ? ಸುಮಾರು ಒಂದು 300 ವರ್ಷ ಕೆಳಗಡೆ, 300 ವರ್ಷ ಕೆಳಗಡೆ ಪರ್ಷಿಯಾದಿಂದ ಬಂದಿರೋದು. ಅಲ್ಲಿಂದ ಬಂದಿರೋದು. ಅವಾಗ ಅಲ್ಲಿಂದ ಇಲ್ಲಿ ವ್ಯಾಪಾರ ಸಂಬಂಧಗಳಿದ್ದಾಗ ಅಲ್ಲಿಂದ ಬಂದಿರೋ. ಅಂದ್ರೆ ಇದೇನಾಗಿದೆ ಅಂದ್ರೆ ಹಿಂಗೆ ಹೇಳ್ತಾರೆ, ನಮ್ಮಲ್ಲಿ ಮಹಾಭಾರತದಲ್ಲೂ ಒಂದು ಉಲ್ಲೇಖ ಮಾವಿಂದು. ಇನ್ನು ಮಹಾಭಾರತ ಕಾಲದಲ್ಲಿ ಏನಾಯ್ತು, ಪಾಂಡವರೆಲ್ಲ ಒಂದು ಇದರಲ್ಲಿದ್ದಾಗ ಒಂದೇ ಒಂದು ಕಾಯಿ ಬಿಟ್ಟಿತ್ತು. 1 ವರ್ಷಕ್ಕೆ ಒಂದೇ ಕಾಯಿ ಬಿಡೋದು, ಅದನ್ನು 1 ವರ್ಷಕ್ಕೊಂದ್ಸರಿ ಆ ಕಾಯಿ ತಿಂದು ಅವರು ಜೀವಿಸ್ತಾ ಇದ್ರು ಅನ್ನೋದು ಒಂದು ಪ್ರತೀತಿ ಇದೆ. ಅದು ಏನು ಅರ್ಜುನ ಬಾಣ ಹೊಡೆದು ಅದನ್ನ ಬೀಳ್ಸಿ ಆಮೇಲೆ ಕೃಷ್ಣ ಬಂದು ಮತ್ತೆ ಅಲ್ಲಿ ಸೇರ್ಬೇಕಾದ್ರೆ ನಿಮ್ಮ ಮನಸ್ಸಲ್ಲಿ ಏನಿದೆ ಕರೆಕ್ಟ್ ಆಗಿ ಹೇಳಿ ಅಂದಾಗ ಅದು ಹೋಗಿ ಅಲ್ಲಿ ಕಚ್ಕೊಳ್ಳುತ್ತೆ ಅನ್ನೋದು ಇದು ಅಂದಾಗ ಸಾವಿರಾರು ವರ್ಷಗಳ ಇತಿಹಾಸ ಆಯ್ತು. ಟಿಪ್ಪು ಹಾಕಿದಂತ ವಿಶೇಷವಾದ ಗಿಡಗಳು ಇವತ್ತಿಗೂ ಇದಾವೆ ಲಾಲ್ಬಾಗ್ ಅಲ್ಲಿ, ನೋಡಿರ್ಬೋದು ನೀವು. ಈಗ ಈ ಟಿಪ್ಪು ಕಾಲದಲ್ಲಿ ಏನಾದ್ರು ಮಾವುಗಳು ಬಂದ್ವಾ ಅಂತ ಹೇಳಿ? ಇರ್ಬೋದು, ಆವಾಗಲೇ ಬಂದಿರ್ಬೋದು. ಟಿಪ್ಪು ಕಾಲದಲ್ಲಿ 17 ಶತಮಾನದಲ್ಲಿ 17-18ನೇ ಶತಮಾನದಲ್ಲಿ ಬಂದಿರ್ಬೋದು. ಅದಾದ್ಮೇಲೆ ಇಲ್ಲಿ ಈಗಾಗಲೇ 300 ವರ್ಷದ ಮರಗಳು ಇದಾವೆ. ಇಲ್ಲೇ ಕಾಣಸಿಗುತ್ತೆ 300 ವರ್ಷದ ಮರನು ಕಾಣಸಿಗುತ್ತೆ. ಅದರ ಹಿಂದ್ಗಡೆ ಏನ್ ನಮ್ಗೆ ಈ ರಸ್ತೆ ಬದಿನಲ್ಲಿದ್ದಾವೆ. ಈ ರಸ್ತೆ ಬದಿಗಳಲ್ಲೇ ಇದಾವೆ. ಅವಕ್ಕೆ ಒಂದು 200-300 ವರ್ಷ ವಯಸ್ಸಾಗಿದೆ. ಅಂದ್ರೆ ಒಂದು ಮಾವಿನ ಗಿಡದ ಆಯಸ್ ಎಷ್ಟು ಅಂತೀರಾ? ಇವರು ಈಗ ಹೇಳ್ತಾರೆ ಸುಮಾರು 200 ವರ್ಷ ಅಂತ ಹೇಳ್ತಾರೆ. ಆದ್ರೆ 200 ಅಲ್ಲ, ಇನ್ನ ಜಾಸ್ತಿನೇ. 200 ವರ್ಷ ಮಾವಿನ ಗಿಡದ್ದು ಆಯ್ಸು ಅಂತ. ಬೆಳೆ ಬಿಡುತ್ತೆ ಸರ್ ಅಲ್ಲಿವರೆಗೆ? ಬಿಡುತ್ತೆ ಸರ್, ಬಿಡ್ತಾನೆ ಇರುತ್ತೆ. ಇದ್ರ ಕೃಷಿ ಪದ್ಧತಿ ಹೇಳೋ. ಯಾಕಂದ್ರೆ ಮಾವಿಗೆ ಇವತ್ತಿಗೂ ಸರಿಯಾದ ಒಂದು ಮಾಹಿತಿ ಇಲ್ಲ. ಅಂದ್ರೆ ಇನ್ನು ಹಳೇದೇನ್ ಮಾಹಿತಿ ಇಲ್ಲಿ ಮಾವಿನ ಬಗ್ಗೆ ಯಾರಾದ್ರೂ ಪುಸ್ತಕ ಅಥವಾ ಇನ್ನೊಂದು ಬರೆದಂತವ್ರು? ಮಾವಿನ ಬಗ್ಗೆ ಈಗಾಗಲೇ ಯಾವ್ದು ಪುಸ್ತಕ ಇಲ್ಲ, ಯಾರು ಬರ್ದಿಲ್ಲ. ಮುಂಚೆ ಇವಾಗ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದಾವೆ ಅಷ್ಟೇ. ಈಗ ಅಷ್ಟೊಂದು ಈ ಸಂಶೋಧನೆ ಇಲ್ಲ ಅಂದ್ಮೇಲೆ ಪುಸ್ತಕ ಏನ್ ಸರ್? ಈಗ ಇಲ್ಲಿ ಬರುವಂತ ಸರ್ 63 ಬಗೆಯ ಮಾವುಗಳಿದಾವ ಅಂತ ಹೇಳಿ. ಸೊ ನಿಮ್ಮ ಪ್ರಕಾರ ಯಾವ್ದು ಸರ್ ಇದು 63 ಬಗೆ ಅಂದ್ರೆ? ಜಾಸ್ತಿ ಇದಾವೆ, ಅದು ಹೆಸರು ಹೇಳ್ತಾ ಹೋದ್ರೆ. ಮೇಜರ್ ಬಂದು ಈಗ ಬಾದಾಮಿ ವೆರೈಟಿ ಮಾವು ಬರುತ್ತೆ ಸರ್ ಶ್ರೀನಿವಾಸಪುರದಲ್ಲಿ ಸುಮಾರು 60ಕ್ಕಿಂತ ಮೇಲ್ಪಟ್ಟು ವೆರೈಟಿಗಳು ಬರ್ತವೆ. ಅದ್ರಲ್ಲಿ ಮೇಜರ್ ಅಂದ್ರೆ ಬಾದಾಮಿ, ಬೇನಿಷ, ಮಲ್ಲಿಕಾ, ತೋತಾಪುರಿ, ನೀಲಂ, ಉದ್ದೋಸ, ಇಮಾಮ್ ಪಸಂದ್, ಇವು ಮೇಜರ್. ಮಿಕ್ಕ ಸಣ್ಣ ಪುಟ್ಟ ಬರ್ತಾ ಇರ್ತವೆ. ಒಂದು ತೋಟದಲ್ಲಿ ಏನಾಗುತ್ತೆ, ಮುಂಚಿನ ಕಾಲದಲ್ಲಿ ಎಲ್ಲಾ ವೆರೈಟಿ ಒಂದೇ ತೋಟದಲ್ಲಿ ಇಡ್ತಾ ಇದ್ರು. ನಮ್ಮ ಪೂರ್ವಿಕರು ಏನ್ ಮಾಡ್ತಾ ಇದ್ರು, ಎಷ್ಟು ವೆರೈಟಿ ಇದೆಯೋ ಅದೆಲ್ಲಾನು ನಮ್ಮ ತೋಟದಲ್ಲಿ ಇರಬೇಕು ಅಂತ 20-30 ವೆರೈಟಿ ಒಂದೊಂದು ತೋಟದಲ್ಲಿ ಸಿಗ್ತಾ ಇತ್ತು. ಇತ್ತೀಚೆಗೆ ಏನಾಯ್ತು, ಒಂದು 98ನೇ ಇಸ್ವಿಯಿಂದ ಅಷ್ಟು ಮೊದಲ ಬಾರಿಗೆ 10,000 ರೂಪಾಯಿ ಒಂದು ಟನ್ ಬೆಲೆ ಬಂತು ಮಾವಿನಕಾಯಿಗೆ. ಮೊದಲು ಇರ್ಲಿಲ್ಲ. 98ರಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಆಗಿದ್ದು 10,000 ರೂಪಾಯಿ ಟನ್ ರೇಟ್.
ಅದಕ್ಕೆ ಮುಂಚೆ 3-3.5 ಇತ್ತು. ಅವತ್ತಿಂದ ಏನು ಮಾಡಿದ್ರು ರೈತರು ಎಲ್ಲ ಚೇಂಜ್ ಮಾಡಿದ್ರು. ಆವಾಗ ತೋತಾಪುರಿ ಏನು ಇವಾಗ ತೋತಾಪುರಿ ಇದೆಯಲ್ಲ, ತೋತಾಪುರಿ ಮೊದಲ ಬಾರಿಗೆ 1998ನೇ ಇಸ್ವಿನಲ್ಲಿ 10,000 ರೂಪಾಯಿ ಅಷ್ಟು ರೇಟ್ ಬಂತು. 10,000 ರೂಪಾಯಿ ಅಷ್ಟು ರೇಟ್ ಬಂದ ಮೇಲೆ ನಮ್ಮ ತಾಲೂಕಲ್ಲಿ ಬೆಳೆ ಜಾಸ್ತಿ, ಇಳುವರಿ ಜಾಸ್ತಿ ಬರುತ್ತೆ. ಇಳುವರಿ ಜಾಸ್ತಿ ಬಂದಾಗ ಒಳ್ಳೆ ಲಾಭಾಂಶ ಸಿಗುತ್ತೆ ಅಂದ್ಬಿಟ್ಟು ಎಲ್ಲ ವೆರೈಟಿಗಳನ್ನು ತೆಗೆದುಬಿಟ್ಟು ಪ್ರೂನಿಂಗ್ ಮಾಡಿ ಅವಕ್ಕೇನೆ ಕನ್ವರ್ಟ್ ಮಾಡಿದ್ರು ತೋತಾಪುರಿಗೆ ಜಾಸ್ತಿ. ಇವಾಗ ನಮ್ಮಲ್ಲಿ 80% ತೋತಾಪುರಿನೇ ಸಿಗುತ್ತೆ. 80% ತೋತಾಪುರಿನೇ ಮಾಡಿದ್ರು. ಯಾಕಂದರೆ ವೆಯ್ಟ್ ಜಾಸ್ತಿ ಬರುತ್ತೆ, ಕಾಯಿ ಪಲ್ಪ್ ಇಂಡಸ್ಟ್ರಿಗೆ ಹೋಗುತ್ತೆ. ಯಾವುದೇ ಮಾರ್ಕೆಟ್ ಅಂದ್ರೆ ಜ್ಯೂಸ್ ಮಾಡೋದಕ್ಕೆ ಆಂಧ್ರ, ಚಿತ್ತೂರು ಮತ್ತು ತಮಿಳುನಾಡಿನ ಕೃಷ್ಣಗಿರಿನಲ್ಲಿ ಜಾಸ್ತಿ ಇಂಡಸ್ಟ್ರಿಗಳಿದಾವೆ. ಅಂದ್ರೆ ಈಗ ಇದು ಎಲ್ಲ ಬೆಳೆ ನಿಂತೋಯ್ತು, ಇದು ಜಾಸ್ತಿ ಬೆಳಿಲಿಕ್ಕೆ ಶುರು ಮಾಡಿಬಿಟ್ರು. ಯಾಕಂದ್ರೆ ಇದು ಪಲ್ಪ್ಗೆ ಹೋಗುತ್ತೆ, ಜ್ಯೂಸಿಗೆ. ಯಾಕಂದ್ರೆ ಮಾರ್ಕೆಟ್ನಲ್ಲಿ ಇವಾಗ ನಮ್ಮ ಕೋಲಾರ ಜಿಲ್ಲೆನಲ್ಲಿ 10 ಲಕ್ಷ ಟನ್ ಬೆಳಿತೀವಿ ಅಂದ್ರೆ ಇದೇನು ವರ್ಷ ಪೂರ್ತಿ ಇರಲ್ಲ, 1-2 ತಿಂಗಳಲ್ಲೇ ಮುಗಿಯುವಂತದ್ದು. 2 ತಿಂಗಳಲ್ಲಿ ಇಷ್ಟು ಕನ್ಸಂಪ್ಷನ್ ಬೇಕಲ್ಲ. 2 ತಿಂಗಳಲ್ಲೇ 10 ಲಕ್ಷ ಟನ್ ಅಷ್ಟು ತಿನ್ನೋರ್ ಬೇಕಲ್ಲ ಮಾವಿನಕಾಯಿ. ಆ 2 ತಿಂಗಳಲ್ಲಿ ಮುಗಿಬೇಕು, ಮತ್ತೆ ಅದು ಇರಲ್ಲ. ಆದ್ರಿಂದ ಏನಾಗುತ್ತೆ ಅಂದ್ರೆ ಇವಾಗ ಎಲ್ಲ ಪಲ್ಪ್ ಇಂಡಸ್ಟ್ರಿ ಜ್ಯೂಸಿಗೆ ಪಲ್ಪ್ ಇಂಡಸ್ಟ್ರಿಗೆ ಹೋಗುತ್ತೆ. ಅದಕ್ಕೆ ಏನ್ ಮಾಡಿದ್ರು, ಇದು ಬೆಳೆಯೋದು ಈಸಿ, ಯಾವುದೇ ಇಂಟರ್ನ್ಯಾಷನಲ್ ಇದಿಲ್ಲ, ಇದಕ್ಕೆ ಸಮಸ್ಯೆಗಳಿಲ್ಲ. ಅದರಿಂದ ಎಲ್ಲಾನು ತೋತಾಪುರಿ ಬೆಳೆಯಕ್ಕೆ ಶುರು ಮಾಡಿ ತೋತಾಪುರಿ ಬೆಳೆದ್ಬಿಟ್ಟು ಈಗೇನಾಯ್ತು, ಇವಾಗ ಅದು ಸಮಸ್ಯೆ ಆಗಿ ಕೂತಿದೆ. ಅಂದ್ರೆ 63 ವೆರೈಟಿ ಇದ್ದಿದ್ದು 1 ವೆರೈಟಿ ಜಾಸ್ತಿ ಕನ್ವರ್ಟ್ ಆಗ್ಬಿಟ್ಟು ಎಲ್ಲ ವೆರೈಟಿ. ಇವಾಗ ಬಾದಾಮಿ ಅಂದ್ರೆ ವರ್ಷ ಬಿಟ್ಟು ವರ್ಷ ಬರುತ್ತೆ ಫಸಲು, ಇದು ಪ್ರತಿ ವರ್ಷ ಫಸಲು ಬರುತ್ತೆ. ಅದರಿಂದ ಏನಾಯ್ತು, ಅದರಲ್ಲಿ ಪ್ರತಿ ವರ್ಷ ಕಾಯಿ ಬಿಡೋದಕ್ಕೆ ಕಾರಣ ಏನಂದ್ರೆ ಈ ಎಲೆಗಳ ರಚನೆ, ಈ ನೀಲಂ ಮತ್ತು ತೋತಾಪುರಿ. ಬಾದಾಮಿ ವರ್ಷ ಬಿಟ್ಟು ವರ್ಷನೇ ಫಸಲು ಬರೋದು. ಇದು ನೀಲಂ ಮತ್ತು ತೋತಾಪುರಿ ಏನಾಗುತ್ತೆ ಅಂದ್ರೆ ಇದ್ರ ಎಲೆಗಳ ರಚನೆ ಇದೆಯಲ್ಲ, ಇದು ಕಾರಣ ಏನಾಗಿದೆ, ಸಣ್ಣದ ಎಲೆ ಇದು ಸಣ್ಣ ತೋತಾಪುರಿ ಇದಾಗ್ಲಿ ನೀಲಂದಾಗ್ಲಿ ಎಲೆ ಸಣ್ಣ ಇರುತ್ತೆ. ಸಣ್ಣ ಇದ್ದಾಗ ಗಾಳಿ ಆಡುತ್ತೆ ಒಳಗಡೆ, ಗಾಳಿ ಬೆಳಕು ಬೀಳುತ್ತೆ. ಗಾಳಿ ಬೆಳಕು ಬಿದ್ದಾಗ ಪ್ರತಿ ವರ್ಷ ಹೂ ಬರುತ್ತೆ, ಕಾಯಿ ಕಚ್ಚು. ನೀವು ಬಾದಾಮಿನಲ್ಲಿ ನೋಡ್ಬೋದು, ದಪ್ಪ ಅಗಲ ಇರುತ್ತೆ ಎಲೆ ಸರ್. ಹೀಗಾಗಿ ಇದು ಬಂದ್ಬಿಡುತ್ತೆ, ಇದು ಪ್ರತಿ ವರ್ಷ ಕಾಯಿ ಬರುತ್ತೆ. ತೋತಾಪುರಿ ನೀಲಂ ಬರುತ್ತೆ ಪ್ರತಿ ವರ್ಷ. ತುಂಬಾ ವಿಶೇಷ ನೀವು ಹೇಳಿದ್ದೀಗ ಅಂತ ಹೇಳಿದ್ರೆ, ಎಲೆಗಳ ಸೈಜ್ ಚಿಕ್ಕದಿರೋದ್ರಿಂದ ಗಾಳಿ ಅತಿ ಹೆಚ್ಚು, ಬೆಳಕು ಎಲ್ಲ ಹೋಗುತ್ತೆ. ಹೀಗಾಗಿ ಇದ್ರ ಬೆಳೆ ಜಾಸ್ತಿ ಬರುತ್ತೆ. ನೋಡಿ ಎಷ್ಟು ಪ್ರಕೃತಿ ಅಂದ್ಕೊಳ್ಳೇನೆ ಎಷ್ಟು ವಿಶೇಷ ಅಂತ ಹೇಳಿ. ಈ ಕಾರಣಕ್ಕೇನೆ ತೋತಾಪುರಿ ಬೆಳೆ ಜಾಸ್ತಿ ಆಗುತ್ತೆ. ಹೌದು, ಜಾಸ್ತಿ ಬರುತ್ತೆ. ಇದರಿಂದ ಏನಾಗುತ್ತೆ, ರೈತರೆಲ್ಲಾನು ತೋತಾಪುರಿ ಕನ್ವರ್ಟ್ ಆದ್ರು. ಒಂದು ಮರಕ್ಕೆ ಎಷ್ಟು ಕೆಜಿ ಬರುತ್ತೆ ಅಂತೀರಾ ಸರ್? ಇದು ಒಂದು ದೊಡ್ಡ ಮರ ಇದ್ದಾಗ 1 ಟನ್ ವರೆಗೂ ಬರುತ್ತೆ ಒಂದು ಗಿಡ. 300 ಕೆಜಿಯಿಂದ ಹಿಡಿದು 1 ಟನ್ ವರೆಗೂ ಒಂದು ಗಿಡ ಬಿಡುತ್ತೆ. ಅಷ್ಟೊಂದು ಇಳುವರಿ ಬರುತ್ತೆ. ಪ್ರತಿ ವರ್ಷನೂ ಬೆಳೆ ಬರುತ್ತೆ. ಆ ಹಾಫ್ ಇಯರ್ ಅಲ್ಲೂ ಕೂಡ ಅದ್ರಲ್ಲಿ ಅರ್ಧ ಬೆಳೆ ಆದ್ರೂ ಬರುತ್ತೆ. ಇವಾಗ ಆನ್ ಇಯರ್ ಅಲ್ಲಿ 1 ಟನ್ ಬಂದ್ರೆ ಹಾಫ್ ಇಯರ್ ಅಲ್ಲಿ ಅರ್ಧ ಟನ್ ಆದ್ರೂ ಬರುತ್ತೆ. ಮತ್ತೆ ಇದನ್ನು ಅಷ್ಟೇ ಬೆಳೆ ಬರುತ್ತೆ ಅಂತೀರಾ ನೀಲಮ್ಮ? ಹೌದು. ಇದಕ್ಕೂ ಎಲೆ ರಚನೆ ನೋಡಿ ಸಣ್ಣದಿದೆ, ಸಣ್ಣ ಎಲೆ ಇರೋದ್ರಿಂದ ಪ್ರತಿ ವರ್ಷ ಕಾಯಿ. ಸೊ ಒಂದು ವಿಶೇಷ ಅಂದ್ರೆ ರೇಟ್ ಮಾರ್ಕೆಟ್ ಅಲ್ಲಿ ನಮ್ಗೆ ಆಶ್ಚರ್ಯ ಅನ್ಸುತ್ತೆ. ಕೆಲವೊಂದಕ್ಕೆ ಜಾಸ್ತಿ ರೇಟ್ ಇರುತ್ತೆ, ಆದ್ರೆ ಕೆಲವೊಂದು ಕಡಿಮೆ ಇರುತ್ತೆ. ಅಂದ್ರೆ ಫಸಲು ಜಾಸ್ತಿ ಬಿಡುತ್ತೆ. ಇದಕ್ಕೆ ಕಾರಣ ಇದರ ಎಲೆಯ ರಚನೆ, ಮಾವಿನ ಹಣ್ಣಿನ ಎಲೆ ರಚನೆ ಅಂತಾರೆ ಸರ್. ಯಾಕಂದ್ರೆ ಅಲ್ಲಿ ತೋತಾಪುರಿಯಲ್ಲೂ ಚಿಕ್ಕದಾಗಿತ್ತು, ಇಲ್ಲಿ ನೀಲಮಲ್ಲೂ ಚಿಕ್ಕದಾಗಿದೆ, ಜಾಸ್ತಿ ದೊಡ್ಡದು ಬರುತ್ತೆ. ಈಗ ಅಲ್ಲಿ 2 ನಾವು ನೋಡಿದ್ದು ಎಲೆ ತುಂಬಾ ಚಿಕ್ಕ ಸೈಜ್ ಅಲ್ಲಿ ಇತ್ತು. ಈಗ ಇದು ಎಲೆ ಉದ್ದ ಇದೆ, ಇದರಲ್ಲಿ ಉದ್ದ ಇದೆ. ಇದು ಏನಾಗುತ್ತೆ, ಜಾಸ್ತಿ ಗಿಡ ಎಲ್ಲ ಹರಡಿಕೊಳ್ಳುತ್ತೆ, ಕೊಡೆ ತರ ಹರಡ್ಕೊಂಡ್ ಬಿಟ್ಟು ಒಳಗಡೆ ಗಾಳಿ ಆಗ್ಲಿ ಬೆಳಕಾಗ್ಲಿ ಹೋಗಲ್ಲ ಇದ್ರ ಒಳಗಡೆ ಹಣ್ಣಿಗೆ. ಈ ಗಿಡಕ್ಕೆ ನೋಡಿ ಇಲ್ಲಿ ಅದೇ ನೋಡಿದೆ ನಾನೀಗ. ನೋಡಿ ಇದ್ರ ಎಲೆ ಗುಂಪಾಗಿರೋದ್ರಿಂದ ಇಲ್ಲಿ ಏನಾಗುತ್ತೆ ಅಂದ್ರೆ ಒಳಗಡೆ ಗಾಳಿ ಬೆಳಕು ಹೋಗೋದಿಲ್ಲ. ಆವಾಗ ಏನಾಗುತ್ತೆ, ಹೂ ಬಿಟ್ಟರು ಕೂಡ ಡ್ರಾಪ್ ಆಗುತ್ತೆ. ಹೂ ಬಿಡುತ್ತೆ, ಡ್ರಾಪ್ ಆಗ್ಬಿಡುತ್ತೆ. ಅದಕ್ಕೂ ಒಳಗಡೆಗೆ ಕೊಂಬೆಗೆ ಗಾಳಿ ಬೆಳಕು ಒಳಗಡೆ ಹೋಗ್ಬೇಕು, ಹೂ ಬಿಡ್ಬೇಕು. ಆವಾಗ ಒಳ್ಳೆ ಫಸಲು ಬರುತ್ತೆ. ಪ್ರತಿ ವರ್ಷನೂ ಫಸಲು ತೆಗಿಬಹುದು. ಇದನ್ನ ಏನಂದ್ರೆ ಪ್ರೂನಿಂಗ್ ಮಾಡ್ಬೇಕು. ಗಿಡ ಕೊಂಬೆಗಳು ತೆಗೆದು ಥಿನ್ನಿಂಗ್ ಮಾಡಿ ಒಳಗಡೆ ಎಲ್ಲ ಬೆಳಕು ಬರುವಾಗ ನೋಡ್ಕೋಬೇಕು, ಬೆಳಕು ಹೋಗೋ ತರ ಮಾಡಿದ್ರೆ ಇದು ಫಸಲು ಬರುತ್ತೆ. ಮೇಂಟೆನೆನ್ಸ್ ಜಾಸ್ತಿ ಮಾಡ್ಬೇಕು. ಮೇಂಟೆನೆನ್ಸ್ ಇಲ್ಲ ಅಂದ್ರೆ ಕಡಿಮೆ ಕಾಯಿ ಬರುತ್ತೆ. ಸರ್ ಒಂದು ಮರದಲ್ಲಿ ಎಷ್ಟು ಬಿಡ್ಬೋದು ಇದು ಕಡಿಮೆ ಸರ್. ಇದು ಅದೇ ಒಂದು 200 ಕೆಜಿ ಬರ್ಬೋದು. ಈಗೇನಾಗುತ್ತೆ, ಹಾಫ್ ಇಯರ್ ಅಲ್ಲಿ ಒಂದು 10 ಕೆಜಿನೂ ಬರ್ಬೋದು. ಇಲ್ಲ ಒಂದು ಕಾಯಿನೂ ಬಿಡದೇನೂ ಇರ್ಬೋದು. ಒಂದು ಕಾಯಿನೂ ಬಿಡದೇ ಇರ್ಬೋದು. ಅದಕ್ಕೆ ಇಳುವರಿ ಕಡಿಮೆ ಇರೋದ್ರಿಂದ ಬೆಲೆ ಜಾಸ್ತಿ. ಇಳುವರಿ ಕಡಿಮೆ ಇದೆ, ಆದ್ರೆ ಅಂತಾರಾಷ್ಟ್ರೀಯ ಮಾರ್ಕೆಟ್ ಅಲ್ಲಾಗ್ಲಿ ಎಲ್ಲಾ ಮಾರ್ಕೆಟ್ಗಳಲ್ಲಿ ಇದರಲ್ಲಿರೋ ಅಂತ ವಿಶೇಷ ಗುಣ ಇದು. ನಮ್ ಕಡೆ ಏನ್ ಹೇಳ್ತಾರೆ ಗೊತ್ತಾ ಸರ್, ಒಂದು ಹೆಣ್ಮಕ್ಳಿಗೆ
ಮಕ್ಕಳಿಗೆ ಸ್ವಲ್ಪ ಕಪ್ಪಾಗಿದ್ದು ದಿನಕ್ಕೆ ಒಂದು ಕಾಯಿ ತಿನ್ನಿಸಿದ್ರೆ ಬೆಳ್ಳಗಾಗ್ತಾರೆ ಅಂತ, ಕಲರ್ ಬರ್ತಾರೆ ಅಂತ. ಈ ಬಾದಾಮಿ ಹಣ್ಣು ತಿಂದ್ರೆ ಅನೇಕ ವಿಶೇಷವಾದ ಜೀವಸತ್ವಗಳು ಜಾಸ್ತಿ ಇದೆ ಬೇರೆ ವೆರೈಟಿಗಿಂತ, ಅದಕ್ಕೆ ಇಷ್ಟು ಬೇಡಿಕೆ. ಆದ್ರೆ ಜಾಸ್ತಿ ಕಾಯಿ ಬಿಡಲ್ಲ. ಏನಿದು ರಕ್ತ ಜಾಸ್ತಿ ಆಗುತ್ತೆ ಅಂತಾರೆ, ನಿಜ ಅದು? ಹೌದು, ಅದು ಏನು ನಮ್ಮ ಕಲರ್ ಚೇಂಜ್ ಆಗುವಂತ ಗುಣನೂ ಇದೆ. ಚರ್ಮದ ಬಣ್ಣನು ಅಂದ್ರೆ ಪ್ರತಿದಿನ ಒಂದು ಕಾಯಿ ತಿನ್ಬೇಕು. ಬಾದಾಮು ಆದ್ರೆ ವರ್ಷ ಇಡೀ ಸಿಗುದಿಲ್ವೇ? ಅದೇ ಹೇಳೋದು. ಕೇಳಿದ್ರಲ್ಲ ಬಾದಾಮ್ ಹಣ್ಣಿನ ವಿಶೇಷ ಅಂತ ಹೇಳಿ ಸರ್ ಹೇಳ್ತಾ ಇದ್ರು, ಚಂದ್ರಶೇಖರ್ ಸರ್ ಹೇಳ್ತಾ ಇದ್ರು. ಅಂತ ಹೇಳಿದ್ರೆ ಯಾಕೆ ತೋತಾಪುರಿ ಬೆಳಿತಾರೆ, ಯಾಕೆ ನೀಲಂ ಜಾಸ್ತಿ ಇಳುವರಿ ಬರುತ್ತೆ, ಯಾಕೆ ಬಾದಾಮ್ ತುಂಬಾ ಕಡಿಮೆ ಬರುತ್ತೆ ಅಂತ ಹೇಳಿದ್ರೆ ಸರ್, ಯಾಕಂದ್ರೆ ತುಂಬಾ ಎಲೆಗಳು ದೊಡ್ಡದಾಗಿರೋದ್ರಿಂದ ಗಾಳಿ ನೀರು ತುಂಬಾ ಅದು ಕಡಿಮೆ ಸಿಗುವುದರಿಂದ ಹೀಗಾಗಿ ಬಾದಾಮ್ ಇಳುವರಿ ಕಡಿಮೆ ಬರುತ್ತೆ. ಆದ್ರೆ ಒಂದು ವೇಳೆ ರೈತ ಮನಸ್ಸು ಮಾಡಿದ್ರೆ ಅದನ್ನ ಚೆನ್ನಾಗಿ ಅಗಲ ಮಾಡಿ ಫಸಲ್ ಜಾಸ್ತಿ ಬರುತ್ತೆ ಅಂತೀರಾ? ಯಾರಿಗೂ ರೈತರಿಗೆ ಆ ಕೊಂಬೆ ಕಡಿಲಿಕ್ಕೆ ಮನಸ್ಸು ಬರಲ್ಲ. ರೈತರಿಗೆ ಯಾರು ಗುಣನೇ ಅಂತದ್ದು ರೈತರದು. ಈ ತೆಗಿಬಾರ್ದು ವೈಜ್ಞಾನಿಕವಾಗಿ ಅಲ್ಲ, ಅವ್ರು ಒಂದು ಮೂಢನಂಬಿಕೆ. ನಾವು ಗಿಡ ಇಟ್ಟಿದ್ದೀವಿ, ಈ ಕೊಂಬೆ ಹೊಡಿಬಾರ್ದು, ಇದು ಹಿಂಗಿದೆ, ಇಷ್ಟು ದೊಡ್ಡ ಕೊಂಬೆ ಹೆಂಗಪ್ಪ ಹೊಡಿಯೋದು, ನಾವು ಮಗು ಸಾಕ್ದಂಗೆ ಸಾಕಿದ್ದೀವಿ, ಇವತ್ತು ಇದನ್ನು ಕಡಿಯೋದ, ಅದರಿಂದ ಲಾಸ್ ಆಗ್ತಾ ಇದೆ. ಒಂದು ನಂಬಿಕೆ, ಮೂಢನಂಬಿಕೆಯಿಂದ ಒಂದು ಲಾಸ್ ಆಗ್ತಾ ಇದೆ. ಕೊಂಬೆ ಮತ್ತೆ ರೆಂಬೆ ಕಡಿಬಾರ್ದು ಅಂದ್ರಿಂದ ಇದರ ಇಳುವರಿನೂ ಕಡಿಮೆ ಆಗುತ್ತೆ. ಅದನ್ನು ಒಂದ್ ವೇಳೆ ಕಡಿದು ಸರಿಯಾಗಿ ಗಾಳಿ ನೀರು ಹವಾ ಬಿಟ್ಟು ಅದಕ್ಕೆ ಬರುವಂತದಾದ್ರೆ ಅದ್ಭುತವಾದ ಫಸಲ್ ಬರುತ್ತೆ ಅಂತಾರೆ. ಕೇಳುವ ಗಿಡದ ಬಗ್ಗೆ ಹೇಳ್ತಾ ಇದ್ರೆ ಈಗ ಇಲ್ಲಿ ನನ್ನ ಕೈಯಲ್ಲಿ ಇದ್ಯಾವ್ದು ಸರ್ ಇದು ವೆರೈಟಿ? ಬೇನಿಶನ್ ಬಂಗನಪಲ್ಲಿ ಅಂತೀವಿ, ಬೇನಿಶನ್. ಈ ವೆರೈಟಿನೇ ಜಾಸ್ತಿ ಇವಾಗ US ಗೆಲ್ಲ ಇದೆ ಜಾಸ್ತಿ. ಅಂದ್ರೆ ಇದು ಕಾರಣ ಏನು ಬೈಗನ್ಪಲ್ಲಿ ಅನ್ನೋದಕ್ಕೆ? ಇದು ಬೈಗನ್ಪಲ್ಲಿ ಅಂದ್ರೆ ಒಂದು ಆಂಧ್ರದಲ್ಲಿ ಒಂದು ಊರು ಬರುತ್ತೆ. ಆಂಧ್ರದಲ್ಲಿ ಒಂದು ಊರು ಅಂದ್ರೆ ವಿಜಯವಾಡದ ಹತ್ರ ಒಂದು ಊರು ಇದು ಬೈಗನ್ಪಲ್ಲಿ ಅಂತ. ಆ ಊರಲ್ಲಿ ವಿಶೇಷವಾಗಿ ಬೆಳಿತಾರೆ. ಅದರಿಂದ ಅದೇ ಹೆಸರಿಟ್ಬಿಟ್ಟಿದ್ದಾರೆ ಬೈಗನ್ಪಲ್ಲಿ. ಈಗ ತೋತಾಪುರಿ ನೋಡಿದ್ದು ನಾವು, ನೀಲಂ ನೋಡಿದ್ದು, ಬಾದಾಮ್ ನೋಡಿದ್ದು, ಹೇಗೆ ಆಗುತ್ತೆ ಮರ ಅಂತ ಹೇಳಿದ್ರೆ ಎಷ್ಟು ಬೇಗನೆ ಬಿಡುತ್ತೆ ಇದು? ಗಿಡ ಎಲ್ಲದಕ್ಕಿಂತ ವೇಗವಾಗಿ ಬೆಳೆಯುತ್ತೆ. ಒಂದು ಗಿಡದಲ್ಲಿ ಎಷ್ಟು ಬರುತ್ತೆ ಅಂತೀರಾ? ಇದು ಸುಮಾರು ಒಂದು 400 kg ವರೆಗೂ ಬರುತ್ತೆ ಒಂದು ಮರದಲ್ಲಿ ಪ್ರತಿ ವರ್ಷ. ಬೆಲೆ ಜಾಸ್ತಿ ಇರುತ್ತೆ. ಆದ್ರೆ ಈ ವರ್ಷ ಪ್ರಾಕೃತಿಕ ಕಾರಣಗಳಿಂದ ಇದಾಯ್ತು. ಅಂದ್ರೆ ಅಂತ ಅದಕ್ಕೆ ಇದು 3 ರೂಪಾಯಿ ಕೆಜಿ. ಹೌದು. ಇಲ್ಲ ಅಂದ್ರೆ ಎಷ್ಟಿರುತ್ತೆ ಇದಕ್ಕೆ? ಇಲ್ಲ ಅಂದ್ರೆ 30 ರೂಪಾಯಿ. ಇದಿಲ್ಲ ಅಂದ್ರೆ 30 ರಿಂದ 40 ರೂಪಾಯಿ. ಇದನ್ನ ಈಗ ನೀವು 30 ರಿಂದ 40 ಇಲ್ಲಿ ಹೇಳಿದ್ರ, ಅದೇ ಒಂದು ಅಂಗಡಿಯಲ್ಲಿ ತಗೊಳೋತಿ ಇದ್ರ ಬೆಲೆ ಏನಿದೆ? 100 ರೂಪಾಯಿ. 100 ರೂಪಾಯಿ ಇರುತ್ತೆ. ಬೆಳೆಯೋರ್ಗೆ ಏನು ಬರಲ್ಲ. ಬೆಳೆಯೋರ್ಗೆ ಯಾವ ಲಾಭನೂ ಇಲ್ಲ. ಇವಾಗ ಆಲ್ಫಾನ್ಸೋ ಏನು ಬಾದಾಮಿ ಇದೆಯಲ್ಲ, ಇವಾಗ 7-8 ರೂಪಾಯಿ. ಒಳ್ಳೆ ಚೆನ್ನಾಗಿರೋದಂದ್ರೆ 20-25 ರೂಪಾಯಿ ಈ ವರ್ಷ ಆಯ್ತು. ಹೋದ ವರ್ಷ ಏನಿತ್ತು ಬೆಲೆ? ಅದಿತ್ತು 60 ರಿಂದ 70 ರೂಪಾಯಿ. ಅವ ಮಾರುಕಟ್ಟೆಯಲ್ಲಿ 200 ರೂಪಾಯಿ ವರೆಗಿತ್ತ ಇತ್ತು. ಇವಾಗ್ಲೂ 150 ರೂಪಾಯಿ ಇದೆ ಮಾರ್ಕೆಟ್ ಅಲ್ಲಿ. 150 ರೂಪಾಯಿ. ನಾವು ನೋಡಿ ಎಷ್ಟು ವಿಚಿತ್ರ ಅಂತ ಹೇಳಿದ್ರೆ, ರೈತರು ಅಂತ ಹೇಳಿದ್ರೆ ಯಾವ್ದು ತೋಟದಲ್ಲಿ ನಾವು ಕೇಳ್ತೇವೆ ಅಲ್ಲಿ ಬೆಲೆ ಇದ್ರದ್ದು 20 ಅಥವಾ 25, 30 ಇರುತ್ತೆ. ಆದ್ರೆ ಅದೇ ಮಾರುಕಟ್ಟೆಗೆ ಹೋದ 150 ರಿಂದ 200 ರೂಪಾಯಿ ಆಗುತ್ತೆ. ಅಂದ್ರೆ ಮಧ್ಯವರ್ತಿಗಳಿಗೆ ಮಾತ್ರ, ರೈತನಿಗೂ ಇಲ್ಲ. ರಿಟೈಲ್ ಮಾಡ್ತಾರಲ್ಲ ಅವ್ರಿಗೆ 3-4 ಕೈ ಬದಲಾಗಿ ಹೋಗುತ್ತೆ. ಆ 4ನೇ ಕೈಗೆ ಹೋಗೋಷ್ಟ್ರಿಗೆ 10ರಷ್ಟು ರೇಟ್ ಆಗಿರುತ್ತೆ. 10ರಷ್ಟು ರೇಟ್ ಆಗ್ತೀರಾ? ಇದು ಇಷ್ಟೇ. ಆದ್ರೆ ಎಲ್ಲ ಬೈಗನ್ಪಲ್ಲಿಯಲ್ಲೂ ಕಪ್ಪದಾಗಿ ಇದು ಬಿದ್ದಿದೆ. ಏನು ಈ ವರ್ಷ ಇದೇ ನಾವು ಸೂಟಿ ಮೋಲ್ಡ್ ಅಂತ, ಹಾಪರ್ ಬಂದು ಜಿಗಿ ಹುಳ ಅಂತ, ಅದು ಬಂದು ರಸ ಹೀರಿ ಅದು ಉಚ್ಚೆ ಒಯ್ದಿರೋದು. ಅದಾದ್ಮೇಲೆ ಇದು ಫಂಗಸ್ ಕ್ರಿಯೇಟ್ ಆಗಿ ಈ ತರ ಆಗಿರೋದು. ಸೊ ಇದು 3 ರೂಪಾಯಿ. ಈಗ ಇದು ಜ್ಯೂಸ್ಗೆ ಹೋಗುತ್ತೆ, ಜ್ಯೂಸಿಗೆ. ಇದು ಯಾವ್ದು ಮಾರ್ಕೆಟ್ಗೆ ಹೋಗೋದಿಲ್ಲ. ಅಂದ್ರೆ ಸಂಪೂರ್ಣವಾಗಿ ಲಾಸ್ ಅಂತೀರಾ? ಇವಾಗ ಬರೀ ಕಾಯಿ ಹಾರ್ವೆಸ್ಟಿಂಗ್ ಮಾಡೋ ಕೂಲಿ ಮತ್ತು ಟ್ರಾನ್ಸ್ಪೋರ್ಟೇಷನ್ ಕರೆಕ್ಟಾಗಿ ಸರಿ ಹೋಗುತ್ತೆ. 1 ರೂಪಾಯಿ ಉಳಿಯೋದಿಲ್ಲ, 1 ಪೈಸೆನೂ ಉಳಿಯೋದಿಲ್ಲ. ಯಾವುದೇ ಮಾವಿನಕಾಯಿಯಲ್ಲಿ ಯಾವುದೇ ಮಾವಿನಕಾಯಿಯಲ್ಲಿ ಈ ವರ್ಷ 10 ಪೈಸೆ ಕೂಡ ಉಳಿಯೋದಿಲ್ಲ ರೈತರಿಗೆ ಈ ವರ್ಷ. ಮುಂದೆ ಅದ್ರ ಹಿಂದಿನ ವರ್ಷ ಲಾಭದಲ್ಲಿ ಇದ್ರು. ಹಿಂದಿನ ವರ್ಷ 30 ರೂಪಾಯಿ ಸಿಗ್ತಾ ಇತ್ತು. ತೋತಾಪುರಿಗೆ 30 ರೂಪಾಯಿ ಹೋದ ವರ್ಷ. ಬೈಗನ್ಪಲ್ಲಿಗೆ 60 ರೂಪಾಯಿ. ಆಮೇಲೆ ಈ ವರ್ಷನೂ ಬೈಗನ್ಪಲ್ಲಿನಲ್ಲಿ ಕವರ್ ಹಾಕಿ, ಕಾಯಿಗೆನೆ ಕವರ್ ಹಾಕಿದ್ದಾಗ, ಕಾಯಿದ ಕವರ್ ಹಾಕಿ, ಫ್ರೂಟ್ ಕವರ್ ಬ್ಯಾಗ್ಸ್, ಅದು ಇವತ್ತು 40 ರೂಪಾಯಿ ಹೋಯ್ತು ಈ ವರ್ಷ. ಕವರ್ ಹಾಕಿದ್ 40 ರೂಪಾಯಿ ಆಯ್ತು. ಕವರ್ ಹಾಕಿದ್ದೆ ಹೋಯ್ತು 40. ಕವರ್ ಹಾಕಿದಾಗ ಕ್ವಾಲಿಟಿ ಬರುತ್ತೆ, ಇಂಥದ್ದೇನು ಬರೋದಿಲ್ಲ. ಮತ್ತೆ ಫ್ರೂಟ್ ಫ್ಲೈ ಇದೆಯಲ್ಲ, ಏನು ಹಣ್ಣಿನ ನೊಣ, ಅದು ಹೊಡೆಯೋದಿಲ್ಲ. ಯಾವುದೇ ವಿಧವಾದಂತ ತೊಂದರೆ ಆದಾಗ ಬರೋದಲ್ಲ. ನೋಡ್ಲಿಕ್ಕೆ ಭಾರಿ ಚೆನ್ನಾಗಿರುತ್ತೆ, ಅಟ್ರಾಕ್ಟಿವ್ ಇರುತ್ತೆ. ಯಾವುದೇ ಮಾರ್ಕೆಟ್ ಎಲ್ಲ ಅದು ಚೇಪೆಕಾಯಿಗೂ ಈಗ ಕವರ್ ಬಂದ್ಬಿಟ್ಟಿದೆ, ವೈಟ್ ಕವರ್ ಬಂದ್ಬಿಟ್ಟಿದೆ. ಅದು ಫ್ರೂಟ್ ಫ್ಲೈ ಕಂಟ್ರೋಲ್ ಮಾಡ್ಲಿ ಆ ಕವರ್. ಯಾವುದೇ ಕೀಟಾನು ಅದ್ರ ಮೇಲೆ ಇದು ಮಾಡಬಾರ್ದು, ಹೌದು, ದಾಳಿ ಮಾಡಬಾರ್ದು. ಮತ್ತೆ ಈ ರೀತಿ ಕಪ್ಪುನೂ ಆಗಬಾರ್ದು ಅಂತ ಹೇಳಿ